ఏమది నీకేమర్థమైంది? అదే అన్నా వచ్చాం. ఎక్కడుంది? ಕಿಷ್ಕಿಂಧಾಪುರಿ 2025ರ ಭಾರತೀಯ ತೆಲುಗು ಭಾಷೆಯ ಭಯಾನಕ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಇದನ್ನು ಕೌಶಿಕ್ ಪೆಗಲ್ಲಪತಿ ಬರೆದು ನಿರ್ದೇಶಿಸಿದ್ದಾರೆ. 1. ಇದನ್ನು ಶೈನ್ ಸ್ಕ್ರೀನ್ಸ್ ಆನಂದ ಮಾಧ್ಯಮಕ್ಕಾಗಿ ಸಾಹು ಗರಪಾಟಿ ನಿರ್ಮಿಸಿದ್ದಾರೆ ಮತ್ತು ಬೆಲ್ಲಂಕೊಂಡ ಸಾಯಿ ಶ್ರೀನಿವಾಸ್ ಮತ್ತು ಅನುಪಮಾ ಪರಮೇಶ್ವರನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಕಥೆಯು ರಾಘವ ಮತ್ತು ಅವನ ಗೆಳತಿ ಮೈಥಿಲಿಯನ್ನು ಅನುಸರಿಸುತ್ತದೆ. ಇವರು ಪ್ರೇತ ವಾಕಿಂಗ್ ಟೂರ್ ಕಂಪನಿಯ ಸದಸ್ಯರಾಗಿದ್ದಾರೆ. ಇದು ಪ್ರವಾಸಿಗರು ಮತ್ತು ಸ್ಥಳೀಯರನ್ನು ಪ್ರೇತಗಳು ಇರುವ ಪ್ರೇತ ವಾಕಿಂಗ್ ಟೂರ್ಗೆ ಕರೆದೊಯ್ಯುತ್ತದೆ. ಆದರೆ ಅವರು ಕೇವಲ ಜಾಗೃತಿ ಮೂಡಿಸಲು ಮತ್ತು ಜನರನ್ನು ಕಡಿಮೆ ಭಯಭೀತರನ್ನಾಗಿ ಮಾಡಲು ಮಾತ್ರ ಇಡೀ ಪ್ರವಾಸವನ್ನು ಬರೆಯುವ ವಂಚಕರು. ಮತ್ತೊಂದೆಡೆ, ಕಿಷ್ಕಿಂಧಾಪುರಿ ಗ್ರಾಮದಲ್ಲಿ ಸುವರ್ಣ ಮಾಯಾ ಎಂಬ ರೇಡಿಯೋ ಕೇಂದ್ರವಿದೆ. ಅದನ್ನು ರೇಡಿಯೋ ಕೇಂದ್ರ ಸ್ಥಾಪನೆಯಾದ ಅದೇ ದಿನ ನಿಧನರಾದ ಮೊದಲ ಮತ್ತು ಕೊನೆಯ ಸ್ಪೀಕರ್ ಕಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ ಮತ್ತು ಶೀಘ್ರದಲ್ಲೇ ರೇಡಿಯೋ ಕೇಂದ್ರದ ಮಾಲೀಕರು ಸಹ ಒಳಗೆ ಭೀಕರವಾಗಿ ಸಾವನ್ನಪ್ಪಿದರು. ರಾಘವ ಮತ್ತು ಅವನ ಗುಂಪು ಸುವರ್ಣ ಮಾಯಾವನ್ನು ತಮ್ಮ ಮುಂದಿನ ಪ್ರವಾಸ ತಾಣವಾಗಿ ಆರಿಸಿಕೊಂಡು ಸ್ಥಳಕ್ಕೆ ಆಗಮಿಸಿದಾಗ ಅಲ್ಲಿ ಕೆಲವು ರೀತಿಯ ಆಚರಣೆಗಳು ನಡೆಯುವುದನ್ನು ಅವರು ಗಮನಿಸುತ್ತಾರೆ. ಆದರೆ ರಾಘವ ಅವುಗಳನ್ನು ನಾಶಮಾಡಿ ಒಂದೊಂದಾಗಿ ಕಟ್ಟಡವನ್ನು ಪ್ರವೇಶಿಸುತ್ತಾನೆ. ಅವರ ಗಮನಕ್ಕೆ ಬಾರದೆ ಒಂದು ಆತ್ಮವು ಅವರೊಂದಿಗೆ ಕಟ್ಟಡವನ್ನು ಪ್ರವೇಶಿಸುತ್ತದೆ. ಶೀಘ್ರದಲ್ಲೇ ಅವರು ವಿಚಿತ್ರ ಘಟನೆಗಳನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಮತ್ತು ಅವರು ಹೊರಡಲು ನಿರ್ಧರಿಸುತ್ತಾರೆ ಮತ್ತು ರಾಘವ ಮತ್ತು ಮೈಥಿಲಿ ಸೇರಿದಂತೆ ಎಲ್ಲ 12 ಜನರಿಗೆ ತಲಾ ಒಂದು ರೇಡಿಯೋವನ್ನು ತೆಗೆದುಕೊಂಡು ಹೋಗುತ್ತಾರೆ ಮತ್ತು ಕಟ್ಟಡವನ್ನು ಅನ್ವೇಷಿಸುವ ಪ್ರಕ್ರಿಯೆಯಲ್ಲಿ ಆಕಸ್ಮಿಕವಾಗಿ ಒಂದು ವಿಚಿತ್ರ ಕನ್ನಡಿಯನ್ನು ನಾಶಪಡಿಸುತ್ತಾರೆ. ಮರುದಿನ ಎಲ್ಲ 12 ಜನರಿಗೆ ಸುವರ್ಣ ಮಾಯಾದ ಭೂತವು ಅವರು ಖರೀದಿಸಿದ ರೇಡಿಯೋಗಳ ಮೂಲಕ ಅದರ ವ್ಯಾಪ್ತಿಗೆ ಪ್ರವೇಶಿಸಿದರೆ ಒಬ್ಬೊಬ್ಬರಾಗಿ ಸಾಯುವುದಾಗಿ ಮತ್ತು ಸುವರ್ಣ ಮಾಯಾ ಪ್ರಸಾರವನ್ನು ಪುನರಾರಂಭಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಭಯಾನಕ ಸೂಚನೆಯನ್ನು ಪಡೆಯುತ್ತದೆ. 12 ಜನರಲ್ಲಿ ಇಬ್ಬರು ಸಾವನ್ನಪ್ಪಿದ ನಂತರ, ರಾಘವ ಸುವರ್ಣ ಮಾಯೆಯ ಬಗ್ಗೆ ತನಿಖೆ ನಡೆಸಲು ಪ್ರಾರಂಭಿಸುತ್ತಾನೆ. ಆದರೆ ದೆವ್ವದ ಭಯದಿಂದ ಯಾರೂ ಅವನಿಗೆ ಏನನ್ನೂ ಹೇಳಲು ಸಿದ್ಧರಿಲ್ಲ. ಆದರೆ ಕೆಲವು ಹಳೆಯ ಪತ್ರಿಕೆಗಳಿಂದ ದೆವ್ವದ ಬಗ್ಗೆ ಏನನ್ನಾದರೂ ಕಲಿಯುತ್ತಾನೆ ಮತ್ತು ಸ್ವತಃ ದೆವ್ವವನ್ನು ಎದುರಿಸಲು ನಿರ್ಧರಿಸುತ್ತಾನೆ. ರಾಘವ ಪ್ರೇತವನ್ನು ಕೆಣಕುತ್ತಾನೆ ಮತ್ತು ಕೆರಳಿಸುತ್ತಾನೆ. ಅದು ಮಹಿಳೆಯ ಮುಖವಾಡದ ಹಿಂದೆ ಅಡಗಿರುವ ಪುರುಷ ಎಂದು ಬಹಿರಂಗಪಡಿಸುತ್ತಾನೆ. ಅವನನ್ನು ಅಪಹಾಸ್ಯ ಮಾಡುತ್ತಾನೆ ಮತ್ತು ಅವನ ಹೆಸರನ್ನು ವಿಶ್ವಪುತ್ರ ಎಂದು ಬಹಿರಂಗಪಡಿಸುತ್ತಾನೆ. ಕೋಪಗೊಂಡ ಮತ್ತು ಅಪಹಾಸ್ಯಕ್ಕೊಳಗಾದ ಪ್ರೇತವು ತನ್ನ ಯೋಜನೆಗಳನ್ನು ಬದಲಾಯಿಸುತ್ತದೆ ಮತ್ತು ಮುಂದೆ ಸಾಯುವವನು ರಾಘವ ಎಂದು ಘೋಷಿಸುತ್ತದೆ ಮತ್ತು ಅದು ಭಯಾನಕವಾಗಿರುತ್ತದೆ. ಉಳಿದ ಕಥೆಯು ರಾಘವ ತನ್ನನ್ನು ಮತ್ತು ಮೈಥಿಲಿಯನ್ನು ಹೇಗೆ ರಕ್ಷಿಸಿಕೊಳ್ಳುತ್ತಾನೆ ಮತ್ತು ವಿಶ್ರವನ ಆತ್ಮವನ್ನು ನಾಶಮಾಡಲು ಪ್ರಯತ್ನಿಸುತ್ತಾನೆ ಮತ್ತು ಅವನ ಮತ್ತು ಪ್ರಕ್ರಿಯೆಯ ನಡುವೆ ದೊಡ್ಡ ಪ್ರಶ್ನೆಯೆಂದರೆ, ವಿಶ್ರವಪುತ್ರ ಮತ್ತು ಹಿಂದೆ ಸುವರ್ಣ ಮಾಯೆಯಲ್ಲಿ ಏನಾಯಿತು?